ಗ್ರಹಚಾರ ಕೆಟ್ಟರೆ ಶನಿ ಹೆಗಲ ಎರೆದ್ರೆ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಬರುತ್ತೆ, ಸಮಸ್ಯೆಗಳಿಗೆ ಎದುರಾಗತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಜೀವನದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆ ಬದಲಾವಣೆ ಆಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಮೋಸ್ಟ್ಲಿ ಪವಿತ್ರ ಗೌಡ ಜೀವನದಲ್ಲಿ ಇದೇ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾರೂ ಗೆಸ್ ಮಾಡದಂಥ ಒಂದು ಬೆಳವಣಿಗೆ ಆಗಿದೆ. ಇದರಿಂದ ಪವಿತ್ರ ಗೌಡಗೆ ಡ್ಯಾಮೇಜ್ ಆಗತ್ತೆ, ಏನೋ ದುಡ್ಡು ಕಳ್ಕೊಂಡ್ಬಿಟ್ರು ಅಂತ ಅಲ್ಲ. ಆದರೆ ಅವ್ರ ಜೀವನದಲ್ಲಿ ಏನೆಲ್ಲ ಏರಿಳಿತ ಆಗ್ತಾ ಇದೆ ಅಂತ ಗೊತ್ತಾದರೆ ನಿಜವಾಗ್ಲೂ ಹೆಣ್ಮಕ್ಳು ನಮ್ಮ ಜೀವನ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ತಾರೆ. ಹೌದು, ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 2 ವರ್ಷಗಳಿಂದ ರೇಣುಕಾಸ್ವಾಮಿ, ಪವಿತ್ರ, ದರ್ಶನ್ ಈ ಹೆಸರುಗಳನ್ನು ಸಿಕ್ಕಾಬಟ್ಟೆ ಕೇಳಿರ್ತೀರ. ಅದ್ರ ಜೊತೆಗೆ ಪವಿತ್ರ ಗೌಡ ಮೊದಲ ಗಂಡ ಸಂಜಯ್ ಸಿಂಗ್ ಹೆಸರು ಕೂಡ ಕೇಳಿರ್ತೀರ. ಪವಿತ್ರ ಗೌಡ ಹಗರಣ ಆದಮೇಲೆ ಸಂಜಯ್ ಸಿಂಗ್ ಮುನ್ನೆಲೆಗೆ ಬಂದ್ಬಿಟ್ರು. ಎಲ್ಲ ಮಾಧ್ಯಮಗಳು ಅವ್ರನ್ನ ಮಾತಾಡಿದ್ದು, ನಂಗೆ ನನ್ನ ಹೆಂಡತಿ ಅಂದರೆ ಪ್ರೀತಿ, ವಾಪಸ್ ಬಂದರೆ ಜೀವನ ಮಾಡ್ತೀವಿ, ಒಟ್ಟಿಗೆ ಬಾಳ್ತೀವಿ, ನಂಗೆ ಅವಳು ಬೇಕು, ನಾನು ನನ್ನ ಮಗಳು ಚೆನ್ನಾಗೇ ಇದ್ದೀವಿ, ಈಗಲೂ ಕಾಲಲ್ಲಿ ಮಾತಾಡ್ತೀವಿ, ನನ್ನ ಹೆಂಡತಿ ಒಳ್ಳೆಯವಳು, ಮತ್ತೊಂದು ಅಂತ ಸಂಜಯ್ ಸಿಂಗ್ ಒಬ್ಬರೇ ಅಂತ ಕಾಣಿಸುತ್ತೆ. ಪವಿತ್ರ ಗೌಡ ಪರವಾಗಿ ಅವ್ರ ತಂದೆ ತಾಯಿ, ಅವ್ರ ಫ್ಯಾಮಿಲಿ ಬಿಟ್ಟು ಮಾತಾಡಿದಂಥ ವ್ಯಕ್ತಿ. ಹೌದು, ಸಂಜಯ್ ಸಿಂಗ್ಗೆ ಪವಿತ್ರ ಅಂದರೆ ಸಿಕ್ಕಾಬಟ್ಟೆ ಪ್ರೀತಿ. ಆದರೆ ಅದೇ ಸಂಜಯ್ ಸಿಂಗ್ ಇದೀಗ ಸಾವನ್ನಪ್ಪಿದ್ದಾರೆ. ಇದರಲ್ಲೂ ತುಂಬ ಶಾಕಿಂಗ್ ವಿಷಯ ಇದೆ. ಸಾವನ್ನಪ್ಪಿದ್ದು ನಿನ್ನೆ, ಇವತ್ತು, ಮೊನ್ನೆ ಅಲ್ಲ, 7 ತಿಂಗಳ ಹಿಂದೆ. ಅಯ್ಯೋ, 7 ತಿಂಗಳು ಹಿಂದೆ ಸಾವನ್ನಪ್ಪಿದ್ರು ವಿಷಯವೇ ಗೊತ್ತಾಗ್ಲಿಲ್ವಾ? ಪವಿತ್ರ ಗೌಡಂಗೆ ಈ ವಿಷಯವೇ ಗೊತ್ತಿಲ್ಲ, ಅಯ್ಯೋ ಪಾಪ ಅಂತೆಲ್ಲ ಅನ್ಕೋಬೇಡಿ. ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀವಿ. ಆ ವ್ಯಕ್ತಿ ನರಳಿ ಸಾವನ್ನಪ್ಪಿದ್ದಾರೆ. ಅಷ್ಟಕ್ಕೂ ಏನಾಯಿತು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪವಿತ್ರ ಗೌಡ ಯಾವುದೋ ಒಂದು ಸಂದರ್ಭದಲ್ಲಿ ಸಮಯ ಕೆಟ್ಟಿತ್ತೋ ಚೆನ್ನಾಗಿತ್ತೋ ಗೊತ್ತಿಲ್ಲ, ತಾನು ಮದುವೆ ಆಗಿ ಮಗು ಇದ್ದು ಡಿವೋರ್ಸ್ ಆಗಿ ಒಬ್ಬಂಟಿಯಾಗಿದ್ದಂಥ ಆಕೆ ಅದು ಯಾವುದೋ ಸಂದರ್ಭದಲ್ಲಿ ಹೀರೋ ಮೇಲೆ ಪ್ರೀತಿ ಉಕ್ಕರಿತು. ಆಮೇಲೆ ಅವರಿಬ್ಬರು ಕನೆಕ್ಟ್ ಆದರು. ಅಲ್ಲಿಂದ ನೋಡಿ ಆಕೆ ಲಕ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾಮೂಲಿ ಬಾಡಿಗೆ ಮನೆಯಲ್ಲಿದ್ದವರು ಫ್ಲ್ಯಾಟಿಗೆ ಬಂದರು, ಅದಾದಮೇಲೆ ಸ್ವಂತ ಮನೆಗೆ ಬಂದರು, ಒಳ್ಳೊಳ್ಳೆ ಕಾರ್ ಬಂತು, ಬಟ್ಟೆ ಬಂತು, ಒಡವೆ ಬಂತು, ನೇಮು ಬಂತು, ಫೇಮು ಬಂತು. ಈ ಥರ ಪವಿತ್ರ ಗೌಡ ಲೈಫಲ್ಲಿ ಸಿಕ್ಕಾಬಟ್ಟೆ ಬೆಳವಣಿಗೆ ಆಗೋಯ್ತು, ರಿಚ್ ಆಗಿಬಿಟ್ರು. ಎಲ್ಲದಕ್ಕೂ ಕಾರಣ ಪ್ರೀತಿ ಮಾಡಿದ್ದಂಥ ಆ ಹೀರೋ. ಹೌದು, ಆದರೆ ಅದಕ್ಕಿಂತ ಹಿಂದೆ 21 ವರ್ಷದಲ್ಲಿಗೆ ಸಂಜಯ್ ಸಿಂಗ್ ಅನ್ನುವಂಥ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಪವಿತ್ರ ಗೌಡ. ಆಗಿನ್ನೂ ಆಕೆ ಕಾಲೇಜು ಮುಗಿಸ್ಕೊಂಡು ಕಾಲೇಜಲ್ಲಿ ಫೇಲ್ ಆದರು ಅಂತ ಬೆಂಗಳೂರಿಗೆ ಬರ್ತಾರೆ. ಅಲ್ಲೇ ಪ್ರೀತಿ ಆಗತ್ತೆ. ಸಂಜಯ್ ಸಿಂಗ್ ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಚೆನ್ನಾಗಿ ಓದ್ಕೊಂಡಿದ್ರು, ರಾಜಸ್ಥಾನ ಮೂಲದವರಾಗಿದ್ದರು. ನೋಡೋದಕ್ಕೂ ಕೂಡ ಸಂಜಯ್ ಸಿಂಗ್ ಹ್ಯಾಂಡ್ಸಮ್ ಆಗೇ ಇದ್ದರು. ಆ ಕಾರಣಕ್ಕೆ ಪವಿತ್ರಗೆ ಲವ್ ಆಗತ್ತೆ. ಲವ್ ಆಗಿ ಮದುವೆ ಆಗ್ತಿದ್ದಂಗೆ ಮಗುನೂ ಆಗ್ಬಿಡುತ್ತೆ. ಹೋಗ್ತಾ 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 ಪವಿತ್ರಗೆ ಕಾಸ್ಟ್ಲಿ ಜೀವನ ಬೇಕು ಅಂತ ಅನ್ಸಕ್ಕೆ ಶುರು ಆಗತ್ತೆ. ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಗಂಡಂಗೆ ಡಿವೋರ್ಸು ಕೂಡ ಕೊಡ್ತಾರೆ. ಚೆನ್ನಾಗಿದ್ದಂಥ ಜೀವನದಲ್ಲಿ ಎಲ್ಲವೂ ಚೇಂಜ್ ಆಗಿ ಹೋಗೋದು ಮಗು ಆದಮೇಲೆ. ಪ್ರೀತಿಸಿ ಮದುವೆ ಆದವರು ಆಮೇಲೆ ನಾನೊಂದು ತೀರ ನೀನೊಂದು ತೀರ ಅಂತ ದೂರ ಆಗಿಬಿಡ್ತಾರೆ. ಅದಾದಮೇಲೆ ಅವರು ಇನ್ನೊಂದು ಲವ್ ಸ್ಟೋರಿ ತೆರ್ಕೊಳ್ಳೋದು. ಸಂಜಯ್ ಸಿಂಗ್ ಹೇಳಿ ಕೇಳಿ ವಿದ್ಯಾವಂತ, ನೋಡೋದಕ್ಕೂ ಆಗ ಚೆನ್ನಾಗೇ ಇದ್ದರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು, ಕೈ ತುಂಬ ಸಂಬಳನೂ ಇತ್ತು. ಆದರೆ ಯಾವಾಗ ಹೆಂಡತಿ ಮಗಳು ದೂರ ಆದರೋ ಅವ್ರ ಲೈಫು ಕೂಡ ಬದಲಾಗ್ತಾ ಹೋಯಿತು. ಕುಡಿಯೋದಕ್ಕೆ ಶುರು ಮಾಡಿದ್ರು, ವಿಪರೀತ ಕುಡಿಯೋದಕ್ಕೆ ಶುರು ಮಾಡಿದ್ರು. ಕೆಲಸ ಕಳ್ಕೊಂಡ್ರು, ಕೆಲಸನೂ ಹೋಯಿತು. ಸಾಲ ಸೂಲ ಮಾಡಿ ಕುಡಿಯೋಕ್ಕೆ ಶುರು ಮಾಡಿದ್ರು. ಹೆಂಗೆಂಗೋ ಇದ್ದವರು ಹೆಂಗೆಂಗೋ ಆಗ್ಬಿಟ್ರು. ಕೊನೆಗೆ ಬೀದಿಗೆ ಬರೋ ಪರಿಸ್ಥಿತಿ ಕೂಡ ಬಂತು. ಇದೆಲ್ಲದರ ನಡುವೆ ಪವಿತ್ರ ಗೌಡ ಕೇಸ್ ಹೊರಗೆ ಬಂತು, ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಸಂಜಯ್ ಸಿಂಗ್ ಮತ್ತೆ ಮುನ್ನೆಲೆಗೆ ಬಂದರು. ಆಗಲೂ ಕೂಡ ಮಾನಸಿಕವಾಗಿ ಕುಗ್ಗೋದ್ರು. ಕುಡಿಯೋದನ್ನು ಮತ್ತಷ್ಟು ಜಾಸ್ತಿ ಮಾಡಿಕೊಂಡ್ರು. ವಿಪರೀತವಾಗಿ ಕುಡಿಯೋಕ್ಕೆ ಶುರು ಮಾಡಿದ್ರು. ಅಯ್ಯೋ, ನನ್ನ ಹೆಂಡತಿ ಬಾಳು ಹೀಗಾಯಿತು ಅಂತನೋ, ಅಥವಾ ನಾನು ಪ್ರೀತಿಸಿದ ಹುಡುಗಿ ಹೀಗಾದ್ಲು ಅಂತನೋ, ಅಥವಾ ತನಗೆ ಕೆಲಸ ಇಲ್ಲ ಅಂತನೋ, ತನ್ನ ಜೀವನನೇ ಹಾಳಾಯಿತು ಅಂತನೋ, ಅಯ್ಯೋ ನನ್ನ ಮಗಳು ಬಾಳು ಹೀಗಾಯಿತು ಅಂತನೋ ಗೊತ್ತಿಲ್ಲ, ಕುಡಿಯೋದಕ್ಕೆ ವಿಪರೀತ ಜಾಸ್ತಿ ಮಾಡಿದ್ರು. ಮೊದಲೇ ಕುಡಿತಾ ಇದ್ದಂಥ ಸಂಜಯ್ ಸಿಂಗ್ಗೆ ಲಿವರ್ ಸಮಸ್ಯೆ ಇತ್ತು. ಈ ಘಟನೆಗಳಾದಮೇಲೆ ಇನ್ನೂ ವಿಪರೀತ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋಕೆ ಅಂತ ಹೋದಾಗಲೇ ಗೊತ್ತಾಗಿದ್ದು ಲಿವರ್ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದಾದಮೇಲೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದು ಬಿಟ್ಟು ಮತ್ತು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಅದಾದಮೇಲೆ ಸಂಜಯ್ ಸಿಂಗ್ ಆರೋಗ್ಯ ಸಿಕ್ಕಾಬಟ್ಟೆ ಹದಗೆಡ್ತಾ ಬಂತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಲಿವರ್ ಸಮಸ್ಯೆ ಅಂತ ಒನ್ಸ್ ಡಾಕ್ಟರ್ ಹೇಳಿದಾಗ ಕುಡಿಯೋದು ಬಿಟ್ಬಿಡಬೇಕು, ಟ್ರೀಟ್ಮೆಂಟ್ ಏನಿದೆ ಆ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕು. ಆದರೆ ಸಂಜಯ್ ಸಿಂಗ್ ಹಾಗೆ ಮಾಡಲಿಲ್ಲ. ತನ್ನ ಜೀವನ ಕೈಯಾರೆ ಹಾಳಾಗಿದ್ದ ಕಾರಣಕ್ಕೂ ಏನೋ ಗೊತ್ತಿಲ್ಲ, ವಿಪರೀತ ಕುಡ್ದಿದ್ದಾರೆ. ಸಂಜಯ್ ಸಿಂಗ್ಗೆ ಯಾರೂ ಕೂಡ ಇರಲಿಲ್ಲ. ರಾಜಸ್ಥಾನದ ಮೂಲದವರೇ ಆದ್ರೂ ಕೂಡ ಇನ್ನೊಂದು ಮದುವೆ ಕೂಡ ಅವ್ರು ಆಗಿರಲಿಲ್ಲ. ಆದರೆ ರಾಜಸ್ಥಾನದಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಅಂತ ಹೋದಾಗ ಗೊತ್ತಾಗಿದ್ದು ಅವ್ರ ದೇಹದಲ್ಲಿ ಎಲ್ಲ ಪಾರ್ಟೂ ಹಾಳಾಗೋಗಿದೆ. ಸರಿ
ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದೆ ಅಂತ. ಬರೋಬ್ಬರಿ 7 ತಿಂಗಳ ಹಿಂದೆ ಸಂಜಯ್ ಸಿಂಗ್ ನರಳಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ಲಿವರ್ ಸಮಸ್ಯೆ ಆಗಿದೆ, ಲಂಗ್ಸ್ ಸಮಸ್ಯೆ ಆಗಿದೆ, ಬೇರೆ ಪ್ರಾಬ್ಲಮ್ ಆಗಿದೆ. ಟ್ರೀಟ್ಮೆಂಟ್ ಕೊಟ್ಟರು ಸರಿಯೇ ಆಗಲ್ಲ ಅಂತ ಅಂದಾಗ ಅವರು ಹಾಸಿಗೆ ಹಿಡಿದಿದ್ದಾರೆ. 7 ತಿಂಗಳ ಹಿಂದೆಯೇ ಕೊನೆ ಉಸಿರೆಳೆದಿದ್ದಾರೆ. ರಾಜಸ್ಥಾನದಲ್ಲಿಯೇ ಅಂತಿಮ ವಿಧಾನವನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಆದರೆ ಇಲ್ಲಿ ಜಾಮೀನು ಹಾಕೊಂಡು ಕೂತಿದ್ದಂಥ ಪವಿತ್ರ ಗೌಡಗೆ ಗಂಡ ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ರೂ ಕೂಡ ಸಾವಿಗೂ ಹೋಗ್ತೀನಿ ಅಂತಲೂ ಕೇಳಲಿಲ್ಲ. ಒಂದು ಆಪ್ಷನ್ಸ್ ಇತ್ತು, ನನ್ನ ಮೊದಲ ಗಂಡ ಸಾವನ್ನಪ್ಪಿದ್ದಾರೆ, ನಾನು ಅಂತಿಮವಾಗಿ ನೋಡೋದಕ್ಕೆ ಹೋಗಬೇಕು ಅಂತ. ಆದರೆ ಕೇಳಲೇ ಇಲ್ಲ. ಕಾರಣಕ್ಕೇನು ಅಂತಂದರೆ ಅವ್ರಿಗೆ ಬೇಕಾಗಿದ್ದು ಬೇರೆ ವ್ಯಕ್ತಿ, ಆ ವ್ಯಕ್ತಿ ಕೂಡ ಜೈಲಲ್ಲೇ ಇದ್ದಾರೆ. ಸೊ ಯಾವತ್ತೋ ಬಿಟ್ಟಿರೋ ಗಂಡ ಸತ್ತೋದ ಅಂತ ಈಗ ಹೊರಗಡೆ ಹೋಗ್ಬಿಟ್ರೆ ಅದು ಇನ್ಯಾವತ್ತಿಗೋ ಸಮಸ್ಯೆ ಆಗತ್ತೆ ಅನ್ನೋ ಆಲೋಚನೆನೂ ಏನೂ ಗೊತ್ತಿಲ್ಲ. ತನ್ನ ಗಂಡ ಸತ್ತೋಗಿದ್ದಾನೆ ಅನ್ನುವಂಥ ವಿಷಯ ಫ್ಯಾಮಿಲಿ ಕಡೆಯಿಂದ ಗೊತ್ತಾದ್ರೂ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಲಿಲ್ಲ, ಜಾಮೀನು ಕೇಳಲಿಲ್ಲ, ಹೊರಗೋಗ್ತೀನೋ ಅಂತಲೂ ಹೇಳಲಿಲ್ಲ. ಜೈಲಲ್ಲೇ ಗಟ್ಟಿ ಮನ್ಸು ಮಾಡಿ ಕೂತ್ಬಿಟ್ರು. ಒಂದು ಹೆಣ್ಣು ಹೀಗೆ ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕೇ ಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ. ಸಂಸಾರನೂ ಹಾಳು ಮಾಡ್ಕೊಳ್ತಾರೆ, ಬೇರೆಯವ್ರ ಸಂಸಾರನೂ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಒಟ್ಟಿನಲ್ಲಿ ಸಂಜಯ್ ಸಿಂಗ್ ಮಾಡಿದ ತಪ್ಪಿಗೋ ಅಥವಾ ಆಯುಸ್ ಇಷ್ಟೇ ಇತ್ತೋ ಗೊತ್ತಿಲ್ಲ, ಕೊನೆ ಉಸಿರೆಳೆದಿದ್ದಾರೆ. ಕೊನೆಗೂ ಹೆಂಡತಿ ಮಗಳ ಜೊತೆ ಬಾಳೋ ಯಾವುದೇ ಒಂದು ಅವಕಾಶನೂ ಕೂಡ ಆ ವ್ಯಕ್ತಿಗೆ ಸಿಗಲಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.